ನಮಸ್ಕಾರ ಎಲ್ಲರಿಗೂ. ನನ್ನ ಬಹಳ ದಿನಗಳ ಕನಸಿನ ದೇವಸ್ಥಾನ ಇದೆ. ಅದ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನ. ನಾನು ಭಾಳ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತಿದ್ದೆ. ಮತ್ತು ಈ ದೇವಸ್ಥಾನಕ್ಕೆ ಹೋಗಾಕ ನಂದೊಂದು ಹರಕೆ ಇತ್ತು. ಆ ಹರಕೆ ಏನಪ್ಪ ಅಂತಂದ್ರೆ, ನನ್ನ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನನ್ನ ಡೆಲಿವರಿ ಆರಾಮಾಗಲಿ, ನನ್ನ ಮಗು ಚೆನ್ನಾಗಿ ಹುಟ್ಟಲಿ ಅಂತಂದು ನಾ ಬೇಡ್ಕೊಂಡು ಹರಕೆ ಕಟ್ಕೊಂಡಿದ್ದೆ. ನಾ ಏನು ಫಸ್ಟಿಗೆ ಅಲ್ಲಿ ಹೋಗಿದ್ದಿಲ್ಲ, ಬಟ್ ಹರಕೆ ಕಟ್ಟಿ ಇಟ್ಟಿದ್ದೆ. ಆ ಹರಕೆ ಈಗ ನನಗೆ ಈಡೇರೈತಿ. ನನ್ನ ಮಗಳು ಆರಾಮ ಹುಟ್ಟಿದ್ಲ, ಮತ್ತು ಹಂಗೆ ನನ್ನ ನಾರ್ಮಲ್ ಡೆಲಿವರಿನೂ ಆಯ್ತು. ಆ ಕಾರಣದಿಂದಾಗಿ ಇವತ್ತು ನಾನು ಬಳೆ ಪದ್ಮಾವತಿಗೆ ಬಂದೀನಿ. ಹಂಗೆ ನೀವು ಏನಾರ ಒಡಂಬೈಲು ಬಳೆ ಪದ್ಮಾವತಿ ದೇವಸ್ಥಾನಕ್ಕೆ ಬರ್ಬೇಕಂತಂದು ಪ್ಲ್ಯಾನ್ ಮಾಡತ್ತಿದ್ರೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತೆ ಅನ್ಕೊಂತೀನಿ. ನೀವು ಓನ್ ವೆಹಿಕಲ್ ತೊಗೊಂಡಾದ್ರೂ ಹೋಗ್ಬೋದು, ಇಲ್ಲ ಗೌರ್ಮೆಂಟ್ ಇಲ್ಲ ಪ್ರೈವೇಟ್ ವೆಹಿಕಲ್ಸು ಇದಾವೆ, ಅದರಿಂದನೂ ನೀವು ಹೋಗ್ಬೋದು. ನೀವು ಒಡಂಬೈಲು ಬರೋಕ್ಕೂ ಮುಂಚೆ ನಿಮಗೆ ಜೋಗ್ ಫಾಲ್ಸ್ ಸಿಗ್ತೈತಿ. ಅದನ್ನ ನೋಡ್ಕೊಂಡು ನೀವು ಇಲ್ಲಿಗೆ ಬರ್ಬೋದು. ಯಾಕಂದ್ರೆ ಜೋಗ್ ಫಾಲ್ಸ್ ಕಡೆಯಿಂದನ ನಾವು ಒಡಂಬೈಲಿಗೆ ಬರಬೇಕು. ಒಡಂಬೈಲ ಜೋಗದಿಂದ ಬರೀ 8 ಕಿಲೋಮೀಟರ್ ಒಳಗೆ ಐತಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ, ಜೋಗದಿಂದ ನೀವೇನು ಒಡಂಬೈಲ್ ಹೋಗ್ತಿರಲ್ಲ, ಆ ರಸ್ತೆ ರಾತ್ರಿ ಲಾಸ್ಟ್ 9:30 ತನ ಅಷ್ಟೇ ಓಪನ್ ಇರ್ತೈತಿ. ಕಾರಣ KPCL ಅವರ ಏರಿಯಾ ಇದೆ. ಅದಕ್ಕೆ ನೈಟ್ 9:30 ತನ ನಿಮ್ಮ ವೆಹಿಕಲ್ಸ್ನ ಮೇಲ್ ಬಿಡ್ತಾರೆ. ಅಪ್ಪ ಹತ್ತಿ ಮೇಲ್ ಹೋದ್ರೆ ಸಿಗೋದ ಈ ಬಳೆ ಪದ್ಮಾವತಿ ದೇವಸ್ಥಾನ. ಇಲ್ಲೇ ಹರಕೆ ಅಂತಂದ್ರೆ ಕಾಮನ್ ಆಗಿ ಬಳೆ ಕೊಡೋದು. ನಾನು ಬಳೆ ತಗೊಂಡೆ, ಇದಕ್ಕೆ 320. ಮತ್ತು ಇಲ್ಲಿ ಬಳೆ ಹೂ ಸೆಟ್ ತಗೊಂಡ್ರೆ 620 ರೂಪಾಯಿ ಆಗ್ತೈತಿ. ಇನ್ನೂ ಬೇರೆ ಬೇರೆ ಸೇವೆ ಎಲ್ಲ ಅದಾವ. ನಾವೇನು ಬೇಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್. ಮತ್ತು ನಾ ಇಲ್ಲೊಬ್ರಿಗೆ ಕೇಳಿದೆ, ಅವ್ರ ಪಾಪು ಎಷ್ಟು ವೇಟ್ ಇರ್ತೈತಿ ಅಷ್ಟು ಬಳೆ ನಾ ಕೊಡ್ತೇನೆ ದೇವಿಗೆ ಅಂತಂದು ಬೇಡ್ಕೊಂಡಿದ್ರು. ಅವ್ರವ್ರದ್ದು ಇಷ್ಟ. ಅವ್ರಿಗೆ ಕಡೆ ಏನಾಗ್ತೈತಿ ಅವರು ದೇವಿಗೆ ಅದನ್ನು ಅರ್ಪಣೆ ಮಾಡ್ತಾರೆ. ಮತ್ತು ನೀವು ನೋಡಾತಿರ್ಬೋದು, ಇಲ್ಲಿ 2 ಕ್ಯೂ ಅದಾವ. ಒಂದು ಬಳೆ ತೊಗೊಂಡು ಒಳಗೆ ಪೂಜೆ ಮಾಡಿಸೋರು, ಮತ್ತು ಇನ್ನೂ ಏನಾರ ಬೇಡ್ಕೊಳ್ಳೋರಿದ್ರೆ ಅದು ಈ ಕಡೆ ಒಂದು ಲೈನ್, ಅಂದ್ರೆ ರೈಟ್ ಸೈಡ್ ಇರೋದು. ಈ ಕಡೆ ಲೆಫ್ಟ್ ಸೈಡ್ ಇರೋದು ಏನೈತಲ್ಲ, ಬರೀ ದೇವ್ರ ದರ್ಶನ ಅಷ್ಟು ಮಾಡ್ಕೊಂಡು ಕೈ ಮುಗಿದು ಹೊರಗೆ ಬರೋರ್ದು. ನಾವೇನಾರ ಬೇಡ್ಕೊಳ್ಳೋರದಿದ್ರ ಅಂತ ಬಲಗಡೆ ಏನು ಪಾಳೆ ಹಚ್ತೇವಲ್ಲ, ಅಲ್ಲೇ ಪೂಜಾರಿ ನಿಮಗೇನು ಕಷ್ಟ ಐತಿ ಮತ್ತು ನಿಮಗೆ ಏನಾಗಬೇಕಿತ್ತಂತಂದು ಕೇಳ್ತಾರೆ. ಅದ್ರ ಮೇಲೆ ನಿಮ್ಗೆ ಮತ್ತೇನಾರ ಮಾಡಂತ ಹೇಳ್ತಾರೆ. ಹುತ್ತ ಐತಲ್ಲ, ಹುತ್ತದ ಮಣ್ಣು ಕೊಡ್ತಾರೆ, ಅದ್ರದ್ದು ನೀರು ಒಳಗೆ ಹಾಕ್ಕೊಂಡು ಕುಡೀರಿ ಅಂತಂದು ಹೇಳ್ತಾರೆ. ಈ ಥರ ಅವ್ರ ಕಡೆ ನಿಮ್ಮ ಕಷ್ಟ ಕೇಳಿದ್ಮೇಲೆ ಅವ್ರಿಗೆ ಏನು ಅನ್ನಿಸ್ತೈತಿ ಅದನ್ನು ಪರಿಹಾರ ಹೇಳ್ತಾರೆ. ಹಂಗೆ ನಾವು ಮಾಡಬೇಕು. ನನಗೆ ಈ ಬ್ಯಾಗ್ ಒಳಗೆ ನಾನು ಒಂದು ಬೇಡ್ಕೊಂಡೆ ಈಗ ದೇವ್ರ ಕಡೆ. ಅದನ್ನು ನಾನು ಈಡೇರಿದ್ಮೇಲೆ ಮತ್ತು ನಿಮ್ಗೆ ಬೇಕಾದ್ರೆ ನಾ ವಿಡಿಯೋ ಮಾಡಿ ಹಾಕ್ತೀನಿ. ಈಗ ಈ ಬ್ಯಾಗ್ ಒಳಗೆ ಏನು ಕೊಟ್ಟಾರಂತಂದ್ರೆ, ಒಂದು ಬಾಳೆಹಣ್ಣು ಐತಿ, ಮತ್ತು ಪ್ರಸಾದ, ಒಂದು ಕೊಬ್ಬರಿ ಟೈಪ್ ಇದೆ ಪ್ರಸಾದ ಐತಿ. ಯಾರು ಬೇಡ್ಕೋತಾರಲ್ಲ ಅವ್ರಿಗೆ ಕೊಡ್ತಾರೆ ಇದನ್ನು. ಮತ್ತು ಸಕ್ಕರೆ, ಕುಂಕುಮ, ಮತ್ತು ಇದು ಹುತ್ತದ ಮಣ್ಣು ಕೊಟ್ಟಾರ. ಇದನ್ನು ಹೆಂಗೆ ಯೂಸ್ ಮಾಡ್ಬೇಕಂತಂದು ಅವ್ರು ಹೇಳ್ತಾರೆ. ನಾವು ಬೇಡ್ಕೊಂಡಿದ್ದ ಹರಕೆ ಈಡೇರಿದ್ಮೇಲೆ ಮತ್ತು ನಾವು ದೇವ್ರಿಗೆ ಬಂದು ಆ ಹರಕೆನ ಈಡೇರಿಸ್ಬೇಕು. ಮತ್ತು ದೇವಸ್ಥಾನದ ಬಾಜುನ ಈ ನಾಗ ದೇವಸ್ಥಾನ ನೋಡ್ಬೋದು. ಇಲ್ಲಿ ನಾಗದೋಷ ನಿವಾರಣೆ ಆಗ್ತೈತಿ ಅಂತ ಹೇಳ್ತಾರೆ. ಭಾಳಷ್ಟು ಜನ ಎಷ್ಟೋ ದೂರದಿಂದ ಬಂದಿದ್ರು. ಅದಕ್ಕಂತ ಇಲ್ಲೇ ಟೆಂಪಲ್ ಟ್ರಸ್ಟ್ ಕಡೆಯಿಂದ ರೂಮ್ಸ್ನೂ ಅದಾವ. ನೀವು ಬೇಕಾದ್ರೆ ಆನ್ಲೈನ್ ಬುಕ್ನು ಮಾಡ್ಕೋಬೋದು. 4 ಜನ ಇರುವಂಥ ರೂಮಿಗೆ 400 ರೂಪಾಯಿ ಆಗ್ತೈತಿ. ಹಂಗೆ ನಾವು 8 ಜನ ಅದೀವಿ ಅಂತಂದ್ರೆ ಅದಕ್ಕೆ 800 ರೂಪಾಯಿ ಆಗ್ತೈತಿ. ಮತ್ತು ನೀವೀಗ ನೋಡ್ತಿರ್ಬೋದು, ನನ್ನ ಕೈಯಾಗ ಇನ್ನೂ ಬಳಿ ಹಂಗೆ ಅದಾವ. ಈ ಬಳಿ ಏನೈತಲ್ಲ, ನಾವು ಮೂಲ ದೇವಸ್ಥಾನ ಅಂತಂದ್ರೆ ದೇವಸ್ಥಾನದ ಡೌನಲ್ಲಿಗೆ ನಮಗೆ ಇನ್ನು ಮೂಲ ದೇವಸ್ಥಾನ ಐತಿ. ಅಲ್ಲಿ ಹೋಗಿ ನಾವು ಈ ಬಳೆನ ಅರ್ಪಣೆ ಮಾಡಬೇಕು. ದೇವಸ್ಥಾನದ ಡೌನಲ್ಲಿಗೆ ಅಂದ್ರೂ ಇದು 100 ಮೀಟರ್ ದೂರದೊಳಗೆ ಐತಿ. ಅಲ್ಲಿ ಹೋಗಿ ನಾವು ದೇವಿ ದರ್ಶನ ತಗೊಂಡ ಬಳೆನ ಅಲ್ಲೇ ಕೊಟ್ಟು ಬಂದ್ವಿ. ಇಲ್ಲೇ ದೇವಿ ಹುತ್ತದ ಮೇಲೆ ಅದಾಳ. ಸುತ್ತಲೂ ಹರಕೆ ಬಳೆಗಳ ಮತ್ತು ಹುತ್ತದ ಮೇಲೆ ಇರುವಂಥ ದೇವಿ ನೋಡಾತಿದ್ರ ನಿಜವಾದ ದೇವಿನ ಕುಂತಾಳೇನೋ ಅನ್ನಿಸ್ತೈತಿ. ಮತ್ತು ಇನ್ನೊಂದು ಇಲ್ಲಿ ವಿಶೇಷ ಏನಂತಂದ್ರೆ, ದೇವಿನ ನಾವು 4 ಕಡೆಯಿಂದನೂ ನೋಡ್ಬೋದು. ಅಂದ್ರೆ ಏನು ಮೂಲ ವಿಗ್ರಹ ಇತ್ತಲ್ಲ ಮೊದ್ಲಿಗ, ಅದು ಸೀಳಿ 4 ಕಡೆ ಬಿತ್ತಂತ. ಹಂಗೆ ಬಿದ್ದಾದ್ಮೇಲೆ ದೇವಿನ 4 ದಿಕ್ಕುಗಳಿಂದ ನಾವು ಪೂಜೆ ಮಾಡ್ಬೇಕಂತಂದು ಹೇಳಿ ದೇವಿನ 4 ಕಡೆಯಿಂದನೂ ಮೂಲ ದೇವಸ್ಥಾನದಿಂದ ಹೊರಗೆ ಬರ್ತಿದ್ದಂಗೆ ನಾವು ಇಲ್ಲೇ ಭೂತರಾಜನ ದೇವಸ್ಥಾನನೂ ನೋಡಬಹುದು.
ಭೂತರಾಜಗೆ ನಾವು ತ್ರಿಶೂಲ ಮತ್ತು ಕುಂಬಳಕಾಯಿದ ಹರಕೆ ಕಟ್ಕೋಬಹುದು. ನಮಗೇನಾರ ಆಗೋದಿತ್ತಂತಂದ್ರೆ ಹೇಳಿ ಅದನ್ನ ಇಲ್ಲಿ ಹರಕೆನೂ ಕಟ್ಕೋಬಹುದು. ಮತ್ತು ಆಗಲೇ ನಾವು ಕ್ಯೂ ಏನು ಹಚ್ಚಿದ್ವಲ್ಲ ಆ ದೇವಸ್ಥಾನದ ಪಕ್ಕಕ್ಕೆ ನಮಗೆ ಪ್ರಸಾದ ನಿಲಯನೂ ಐತಿ. ಪ್ರಸಾದ ಟೈಮಿಂಗ್ಸ್ ಬೆಳಗ್ಗೆ 9:15ರಿಂದ 10:30 ತನಕ ನಮಗೆ ನಾಷ್ಟ ಸಿಗ್ತೈತಿ. ಅದಾದ್ಮೇಲೆ ಮಧ್ಯಾಹ್ನ ಊಟ 12:15ರಿಂದ 3 ಗಂಟೆ ತನಕ ಮತ್ತು ನೈಟ್ ಊಟ 5:30ರಿಂದ 7:30 ತನಕ ಸಿಗ್ತೈತಿ. ಪ್ರಸಾದ ಮಾಡ್ಕೊಂಡು ಬಂದ್ವಿ. ಪ್ರಸಾದ ಅಂತೂ ಮಸ್ತ್ ಇತ್ತು. ಮತ್ತು ಹಂಗೆ ದೇವಸ್ಥಾನದೊಳಗೆ ಸ್ವಲ್ಪ ತನಕ ಕುತ್ಕೊಂಡ್ವಿ. ದೇವಸ್ಥಾನದಾಗ ಇನ್ನೂ ಬೇರೆ ಬೇರೆ ಸೇವೆಗಳು ಅದಾವ. ಅವನ್ನ ನಾ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ ವಿತ್ ಟೈಮಿಂಗ್ಸ್. ಮತ್ತು ಟೆಂಪಲ್ ಟೈಮಿಂಗ್ಸ್ ಮುಂಜಾನೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮತ್ತು 2ರಿಂದ 3 ಕ್ಲೋಸ್ ಇರ್ತೈತಿ. ಮತ್ತು 3 ಗಂಟೆಯಿಂದ ಚಾಲುವಾಗಿ 7 ಗಂಟೆ ತನಕ ನಮಗೆ ದೇವಿ ದರ್ಶನ ಸಿಗ್ತೈತಿ. ಮೊದಲೆಲ್ಲ ಬಂದವ್ರ ಹೇಳಿದ್ರ ನಾವೇನು ಹರಕೆ ಕಟ್ಕೊಂಡೇನು ಬಳೆ ಕೊಟ್ಟಿರ್ತೀವಲ್ಲ ಅದು ದೇವಿ ಮುಂದಿರುವಂಥ ಬಳೆನ 5-10 ಹಿಂಗೆ ನಮಗೆ ಬಳಿ ಕೊಟ್ಟು ಕಳಿಸ್ತಿದ್ರು ಅಂತಂದು ಹೇಳಿದ್ರು. ಮತ್ತು ಹಂಗೆ ನಾ ಅನ್ಕೊಂಡಿದ್ದೆ ಈ ಸಲ ನಾವು ಹೋದಾಗ ನಮಗೆ ದೇವಿ ಕಡೆಯಿಂದ ಬಳೆ ಸಿಗ್ತೈತಿ ಅಂತಂದು ನಾ ಅನ್ಕೊಂಡಿದ್ದೆ. ಬಟ್ ಈಗ ಅದನ್ನ ಯಾಕೋ ಬಂದ್ ಮಾಡ್ಯಾರ. ಅದು ನಂಗೆ ಕೇಳಿ ಬೇಜಾರಾತ. ಯಾಕಪ್ಪ ಅಂತಂದ್ರೆ ಅಷ್ಟು ಜನ ಬಳೆನ ಹರಕೆ ಕಟ್ಕೊಂಡು ಕೊಡತಾರಂತಂದ್ಮೇಲೆ ದೇವಿ ಕಡೆಯಿಂದ ನಮಗೂ ಒಂದೆರಡು ಬಳೆ ಸಿಕ್ಕರೆ ಅದು ನಮಗೆ ಖುಷಿ ಅನ್ನಿಸ್ತೈತಿ. ಮತ್ತೇನೋ ಒಂದು ಪ್ರಸಾದ ಸಿಕ್ಕಂಗೆ ಅದನ್ನು ಇಟ್ಕೊಂಡು ಪೂಜೆನೂ ಮಾಡ್ಬೋದು. ಇದು ನಂಗೆ ಬೇಜಾರಾತ ಕೇಳಿ. ನನಗೆ ಸಿಗಲಿಲ್ಲ ಅದು ಬಳೆ. ಹಿಂಗೆ ಬಳೆ ಕೊಡೋದು ಯಾಕೆ ನಿಲ್ಸ್ಯಾರಂತಂದು ನಂಗೆ ಗೊತ್ತಾಗ್ಲಿಲ್ಲ. ಆದ್ರೆ ನನ್ನ ಅನಿಸಿಕೆ ಏನಂತಂದ್ರೆ ನೀವು ಆ ಥರ ಬಳೆ ಕೊಡೋದ್ರಿಂದ ಭಕ್ತಾದಿಗಳಿಗೆ ಇಷ್ಟ ಆಗ್ತೈತಿ ಅನ್ಕೊಂಡಿನಿ. ಸಾಧ್ಯವಾದಲ್ಲಿ ನೀವು ಅದನ್ನ ಮುಂದುವರಿಸ್ರಿ ಅಂತಂದು ಹೇಳ್ತೀನಿ. ಎಷ್ಟೋ ಜನ ನಂತರ ಹರಕೆ ಕಟ್ಕೋಕ್ ಬರ್ತಾರ. ಅವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತೈತೆ ಅನ್ಕೊಂತೀನಿ. ನಿಮ್ಗೇನಾರ ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ದಾಗ ದೇವಸ್ಥಾನ ಟ್ರಸ್ಟ್ ಅವ್ರದ್ದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದ. ಹಂಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ ಯು. ದುರ್ಗೆ ಅಂತೆ ಶಕ್ತಿಶಾಲಿಯಾಗಿರಿ, ಸರಸ್ವತಿ ಅಂತೆ ಜ್ಞಾನವಂತರಾಗಿರಿ, ಲಕ್ಷ್ಮಿ ಅಂತೆ ಸಂಪನ್ನರಾಗಿರಿ ಮತ್ತು ಕಾಳಿಯಂತೆ ಹೋರಾಡುತ್ತಿರಿ. ದೈವಿಕ ಶಕ್ತಿ ನಿಮ್ಮ ಹೊರಗಲ್ಲ, ನಿಮ್ಮೊಳಗೆ ಇದೆ.